ಸ್ಟಾರ್ಟ್ ಆಯಿತು. ಸೊ second step in the material control is stores control or inventory control. It is the second important aspect of material control. To strengthen materials control, purchase control must be matched by an effective stores control or inventory control. Inventory control is the physical control of items of stocks and implementation of policies and principles relating thereto. It is concerned with the safeguarding of the stock of materials as well as the maintenance of stocks, update stock records. Stores control begins when materials received are inspected and handed over to the stores and ends with the issue of materials to the production department for the purpose of production. ಸೊ ಇನ್ವೆಂಟರಿ ಕಂಟ್ರೋಲು ಮೆಟೀರಿಯಲ್ ಕಂಟ್ರೋಲ್ನಲ್ಲಿ ಸೆಕೆಂಡ್ ಸ್ಟೆಪ್ ಅದು. ಸೊ ಮೆಟೀರಿಯಲ್ ಕಂಟ್ರೋಲ್ ಚೆನ್ನಾಗಿ ಆಗಬೇಕು ಅಂತಂದರೆ ಪರ್ಚೇಸ್ ಕಂಟ್ರೋಲು ಮತ್ತು ಸ್ಟೋರ್ಸ್ ಕಂಟ್ರೋಲ್ ಎರಡೂ ಏನಾಗಬೇಕು, ಮ್ಯಾಚ್ ಆಗಬೇಕು. ಸೊ ಮ್ಯಾಚ್ ಆದರೆ ನಾವು ಮೆಟೀರಿಯಲ್ ಕಂಟ್ರೋಲನ್ನು ಮಾಡ್ಬೋದು. ಮೆಟೀರಿಯಲ್ ಕಂಟ್ರೋಲ್ ಸ್ಟೋರ್ಸ್ ಕಂಟ್ರೋಲ್ ಅಂತಂದರೆ ದಿಸ್ ಅ ಫಿಸಿಕಲ್, ನಾವು ಸ್ವಂತವಾಗಿಯೇ ಏನು ಮಾಡ್ಬೋದು, ಫಿಸಿಕಲ್ ಕಂಟ್ರೋಲನ್ನು ಎಲ್ಲ ಐಟಮ್ಸನ್ನು ಫಿಸಿಕಲ್ ಕಂಟ್ರೋಲ್ ಮಾಡ್ತೀವಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಅಪ್ಲೈ ಮಾಡಬೇಕು. ಓಕೆ, ಇದನ್ನು ಮಾಡಬೇಕು ಅಂತಂದರೆ ನಿಮಗೆ ಯಾಕೆ ಮಾಡ್ತೀವಿ ಅಂತಂದರೆ ಅದು ಅಪ್ಡೇಟ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡ್ಬೋದು, ಸ್ಟಾಕನ್ನು ಕರೆಕ್ಟಾಗಿ ನಾವು ಇಟ್ಕೊಳ್ಬೋದು. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ನೀವು ಗೂಡ್ಸನ್ನು ರಿಸೀವ್ ಮಾಡಿದ ತಕ್ಷಣ ನಿಮಗೆ ಈ ಇನ್ವೆಂಟರಿ ಕಂಟ್ರೋಲು ಸ್ಟಾರ್ಟ್ ಆಗುತ್ತೆ. ಕ್ಲೋಸ್ ಆಗೋದು ಯಾವಾಗ ಅಂತಂದರೆ ಅದನ್ನು ಸ್ಟೋರ್ಸಿಂದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಇಶ್ಯೂ ಮಾಡಿದಾಗ ಫಾರ್ ದ ಪರ್ಪಸ್ ಆಫ್ ಪ್ರೊಡಕ್ಷನ್ ಮಾಡಿದಾಗ ಏನಾಗುತ್ತೆ, ಅದು ಎಂಡ್ ಆಗುತ್ತೆ. ವಾಟ್ ಆರ್ ಆಲ್ ದ ಆಬ್ಜೆಕ್ಟಿವ್ಸ್ ಆಫ್ ಸ್ಟೋರ್ ಕೀಪಿಂಗ್? So the first one is it is the safeguarding or safekeeping of the various items of stocks. The main objectives of storekeeping are: 1. To facilitate speedy receipt of materials. Second one, to identify and locate materials easily so as to ensure the issue of materials without any delay. Third one, to minimize the cost of storage. Fourth one, to protect the material against the dust, dirt, moisture, fire, theft, etc. Fifth one, to avoid overstocking and understocking of materials. Next one, to have a up-to-date of stocks in time through timely facing of purchase requisitions. Next one, to ensure the most economical use of the storage space. Next one, to have a up-to-date records of the quantities of materials in the stores. Next one is to have a constant comparison of physical stock with the book figures to avoid the discrepancies. ಸೊ ಸ್ಟೋರ್ ಕೀಪಿಂಗನ್ನು ಯಾಕೆ ಮಾಡಬೇಕು ಅಂತಂದರೆ ನೀವು ಏನೇನು ಮೆಟೀರಿಯಲ್ಸ್ ಇಟ್ಟಿರ್ತಿಲ್ಲ ಅದಕ್ಕೆ ನಾವು ರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯ ಉಂಟು. ಆ ಉದ್ದೇಶಕ್ಕೆ ನಾವು ಸ್ಟೋರ್ಸ್ ಕಂಟ್ರೋಲನ್ನು ಮಾಡಬೇಕು. ಆಮೇಲೆ ನಾವು ಸ್ಪೀಡ್ ಅಂದರೆ ಬೇಗ ಕ್ವಿಕ್ಕಾಗಿ ಮೆಟೀರಿಯಲ್ಸನ್ನು ರಿಸೀವ್ ಮಾಡಲಿಕ್ಕೆ ಆಗುತ್ತೆ. ನೆಕ್ಸ್ಟು ಅದೇ ರೀತಿ ಈಸಿಯಾಗಿ ಮೆಟೀರಿಯಲನ್ನು ರೆಕಗ್ನೈಸ್ ಮಾಡ್ಬೋದು, ಎಲ್ಲಿ ಇಟ್ಟಿದ್ದೀವಿ ಅಂತ ಗೊತ್ತಾಗುತ್ತೆ. ಯಾರಾದರೂ ಏನಾದರೂ ಕೇಳಿದಾಗ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದಾಗ ನಿಮ್ಗೆ ಈಸಿಯಾಗಿ ಇಶ್ಯೂ ಮಾಡ್ಬೋದು, ಯಾವುದೇ ತೊಂದರೆ ಆಗಲ್ಲ. ಆಮೇಲೆ ಸ್ಟೋರೇಜ್ ಸ್ಪೇಸನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೋದು. ಕರೆಕ್ಟಾಗಿ ಪ್ರಾಪರ್ ಸ್ಟೋರೇಜ್ ಮಾಡೋದ್ರ ಮೂಲಕ ಏನು ಮಾಡ್ಬೋದು, ಆ ಸ್ಪೇಸನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಆ ಸ್ಟೋರೇಜ್ ಖರ್ಚಿದೆಯಲ್ಲ ಅದು ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಮೆಟೀರಿಯಲ್ಸನ್ನು ಧೂಳು, ಆಮೇಲೆ ಕ್ವಾಲಿಟಿ ಡಿಟೋರಿಯರೇಷನ್ ಆಗೋದು, ಆಮೇಲೆ ಬೆಂಕಿಯಿಂದ ಮತ್ತು ಕಳ್ತನದಿಂದ ಹಾಳಾಗೋದನ್ನು ತಪ್ಪಿಸ್ಬೋದು. ಆಮೇಲೆ ಯಾವುದೇ ರೀತಿಯ ಒಂದು ಮೆಟೀರಿಯಲ್ಲು ಓವರ್ ಸ್ಟಾಕಿಂಗು ಮತ್ತು ಅಂಡರ್ ಸ್ಟಾಕಿಂಗ್ ಆಗದಿದ್ದಂಗೆ ನೋಡ್ಕೊಳ್ಬೋದು. ಅದೇ ರೀತಿ
ನೀವು ಅಪ್ ಟು ಡೇಟು ಸ್ಟಾಕನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಉಂಟು. ಯಾವುದಾದ್ರೂ ಮೆಟೀರಿಯಲ್ ಖಾಲಿ ಆಗಿದರೆ ತಕ್ಷಣ ಏನು ಮಾಡ್ಬೋದು, ಪರ್ಚೇಸ್ ರಿಕ್ವಿಸಿಷನ್ ಇಸ್ಕೊಂಡು ನೀವು ಆರ್ಡರ್ಸನ್ನು ಪ್ಲೇಸ್ ಮಾಡಿ ಇಮಿಡಿಯೇಟಾಗಿ ನೀವು ಮೆಟೀರಿಯಲ್ಸನ್ನು ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಉಂಟು. ನೆಕ್ಸ್ಟ್ ಒನ್ ಈಸ್, ನೀವು ಮೆಟೀರಿಯಲ್ಸ್ ಎಲ್ಲ ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸನ್ನು ನೀವು ಅಪ್ಡೇಟ್ ಇಡ್ಬೋದು. ಎಲ್ಲ ಮೆಟೀರಿಯಲ್ ಎಲ್ಲ ವೇರಿಯಸ್ ಸ್ಟಾಕ್ಸ್ ಇರುತ್ತಲ್ಲ ಅದರದ್ದೆಲ್ಲನೂ ನೀವು ಅಪ್ಡೇಟ್ ರೆಕಾರ್ಡ್ಸ್ ಇಡ್ಬೋದು, ಜೊತೆಗೆ ಅಪ್ಡೇಟ್ ಸ್ಟಾಕನ್ನು ಮೇಂಟೈನ್ ಮಾಡ್ಬೋದು. ಸೊ ಈ ಥರ ಬುಕ್ ರೆಕಾರ್ಡ್ಸು ಮತ್ತು ಫಿಸಿಕಲ್ ಸ್ಟಾಕ್ ಇರೋದ್ರಿಂದ ಎರಡೂ ಕಂಪ್ಯಾರಿಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಕಂಪ್ಯಾರಿಷನ್ ಮಾಡಿದಾಗ ಸರಿ ಇದ್ದರೆ ನೋ ಪ್ರಾಬ್ಲಮ್, ಸರಿ ಇಲ್ಲ ಅಂದರೆ ಏನಾದರೂ ತಪ್ಪಾಗಿದ್ದರೆ ನಿಮ್ಮ ಫಿಸಿಕಲ್ ಬ್ಯಾಲೆನ್ಸನ್ನು ಬುಕ್ ಬ್ಯಾಲೆನ್ಸಿಗೆ ಏನು ಮಾಡಬೇಕು, ನಾವು ಸರಿಪಡಿಸ್ಕೊಳ್ಳೋಕ್ಕೆ ಸಾಧ್ಯ ಉಂಟು. ಸೊ ನೆಕ್ಸ್ಟ್ ಒನ್ ಈಸ್ ಟೈಪ್ಸ್ ಆಫ್ ಸ್ಟೋರ್ಸ್ ಆರ್ಗನೈಸೇಷನ್. The location of stores has to be carefully determined to facilitate convenient handling of the materials and to facilitate easy issue of materials. ನೀವು ಸ್ಟೋರ್ಸ್ ಆರ್ಗನೈಸೇಷನ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಅದರಿಂದ ನಮಗೆ ಈಸಿಯಾಗಿ ಮೆಟೀರಿಯಲ್ಸನ್ನು ಹ್ಯಾಂಡ್ಲಿಂಗ್ ಮಾಡಲಿಕ್ಕೆ ಆಗಬೇಕು, ಆಮೇಲೆ ಮೆಟೀರಿಯಲ್ಸ್ ಇಶ್ಯೂ ಮಾಡಲಿಕ್ಕೂ ಈಸಿ ಆಗಬೇಕು. ಸೊ ದೇರ್ಫೋರ್ the store should located near to the receiving points and located very close to the consumption centers. ಅಂದರೆ ನೀವು ರಿಸೀವ್ ಮಾಡಲಿಕ್ಕೂ ಅನುಕೂಲ ಆಗೋಂಗೆ ಮತ್ತು ಇಶ್ಯೂ ಮಾಡಲಿಕ್ಕೂ ಅನುಕೂಲ ಆಗೋ ಹಾಗೆ ನೀವೇನು ಮಾಡಬೇಕು, ಸ್ಟೋರ್ಸ್ ಡಿಪಾರ್ಟ್ಮೆಂಟನ್ನು ಇಟ್ಕೊಳ್ಬೇಕು. ದೆರ್ ಆರ್ 3 types of stores. One is centralized store, second one is decentralized stores, third one is centralized stores with sub-stores. First one is centralized stores. So under the centralized store system, where all the materials are stored in the stored at one central place of the organization. This system facilitates better control over all types of materials. The advantage is there is a saving in storage of space and continuous stock taking is possible, and investment on stock can be minimized. The disadvantage is material handling cost will be increased. Sometimes there may be a overcrowding of materials, may lead to preservation of materials difficult. ಅಂತಂದರೆ ಸೆಂಟ್ರಲೈಸ್ಡ್ ಸ್ಟೋರ್ಸ್ ಅಂತಂದರೆ ಎಲ್ಲ ಮೆಟೀರಿಯಲ್ಸನ್ನು ಏನು ಮಾಡೋದು, ಒಂದೇ ಕಡೆ ಒಂದೇ ಡಿಪಾರ್ಟ್ಮೆಂಟಲ್ಲಿ ಸ್ಟೋರನ್ನು ಮಾಡೋದು. ಅಂದರೆ ಅದು ಪ್ರೈಮ್ ಏರಿಯಾದಲ್ಲಿ ಇರುತ್ತೆ, ಸೆಂಟ್ರಲ್ ಪ್ಲೇಸಲ್ಲಿ ಇರುತ್ತೆ, ಅಲ್ಲಿ ಗೂಡ್ಸನ್ನು ಸ್ಟೋರ್ ಮಾಡ್ತೀವಿ. ಇದರಿಂದ ಅನುಕೂಲ ಏನು ಅಂತಂದರೆ ನಿಮಗೆ ಮೆಟೀರಿಯಲ್ಸ್ ಎಲ್ಲ ಮೆಟೀರಿಯಲ್ಸ್ ಮೇಲೆ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಕಂಟಿನ್ಯೂಯಸ್ ಸ್ಟಾಕ್ ಟೇಕಿಂಗ್ ಎಲ್ಲ ಅಲ್ಲೇ ಇರೋದ್ರಿಂದ ಕಂಟಿನ್ಯೂಯಸ್ ಚೆಕ್ಕಿಂಗನ್ನು ಮಾಡಲಿಕ್ಕೆ ಆಗುತ್ತೆ. ಸ್ಟೋರೇಜ್ ಸ್ಪೇಸನ್ನು ಸರಿಯಾಗಿ ಯೂಸ್ ಮಾಡ್ಬೋದು. ಆಮೇಲೆ ಸ್ಟಾಕಲ್ಲಿ ನಾವು ಓವರ್ ಸ್ಟಾಕಿಂಗು, ಅಂಡರ್ ಸ್ಟಾಕಿಂಗ್ ಎಲ್ಲ ತಡೀಲಿಕ್ಕೆ ಸಾಧ್ಯ ಆಗಿದೆ. ಇನ್ವೆಸ್ಟ್ಮೆಂಟನ್ನು ಸ್ಟಾಕಲ್ಲಿ ಮಾಡೋದು ಕರೆಕ್ಟಾಗಿ ಮಾಡಲಿಕ್ಕೆ ಸಾಧ್ಯ ಉಂಟು. ಡಿಸಡ್ವಾಂಟೇಜ್ ಏನು ಅಂತಂತಂದರೆ ಎಲ್ಲ ಮೆಟೀರಿಯಲ್ಸನ್ನು ಹ್ಯಾಂಡ್ಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ಕೆಲವು ಸಲ ಏನಾಗುತ್ತೆ, ಕೆಲವು ಮೆಟೀರಿಯಲ್ಸ್ ಜಾಸ್ತಿ ಸ್ಟಾಕ್ ಆಗಿಬಿಡುತ್ತೆ, ಕೆಲವು ಮೆಟೀರಿಯಲ್ಸು ಅಂಡರ್ ಸ್ಟಾಕಿಂಗ್ ಆಗೋ ಚಾನ್ಸಸ್ಸು ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಡಿಸೆಂಟ್ರಲೈಸ್ಡ್ ಸ್ಟೋರ್ಸ್. So it refers to a system under which materials held by a concern are stored at different various consuming centers or production centers. This system has the advantages of low material handling cost, prompt issue of materials to production, better supervision over stores. However, the expenses of maintenance will be heavy. There is a possibility of excessive stock of materials. More storage space is required, and there cannot be better security arrangement for all the stores. ಡಿಸೆಂಟ್ರಲೈಸ್ಡ್ ಅಂದರೆ ಕನ್ಸಂಪ್ಷನ್ ಪಾಯಿಂಟ್ ಎಲ್ಲೆಲ್ಲಿ ಇರುತ್ತೋ ಅಲ್ಲಲ್ಲೇ ಒಂದು ಸಣ್ಣದು ಏನು ಮಾಡೋದು, ಸ್ಟೋರ್ಸನ್ನು ಓಪನ್ ಮಾಡ್ಕೊಳ್ಳೋದು, ಅಲ್ಲೇ ಮೆಟೀರಿಯಲ್ ಸ್ಟೋರ್ಸ್ ಮಾಡಿ ನೀವು ಏನು ಮಾಡೋದು, ಇಶ್ಯೂ ಮೆಟೀರಿಯಲ್ಸನ್ನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಇಶ್ಯೂ ಮಾಡ್ಬೋದು.
ಇದರಿಂದ ಏನು ನಮಗೆ ಉಪಯೋಗ ಅಂತಂದರೆ ಮೆಟೀರಿಯಲ್ ಹ್ಯಾಂಡ್ಲಿಂಗು ತುಂಬ ಈಸಿ ಆಗುತ್ತೆ. ಆಮೇಲೆ ತಕ್ಷಣ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ತಕ್ಷಣ ಅದರ ಹತ್ರನೇ ಇರೋದ್ರಿಂದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ತುಂಬ ಬೇಗ ನಾವು ಮೆಟೀರಿಯಲ್ಸ್ ಕೊಡಲಿಕ್ಕೆ ಸಾಧ್ಯ ಉಂಟು. ಡಿಸಡ್ವಾಂಟೇಜ್ ಏನು ಅಂತಂದರೆ ಎಲ್ಲ ಸ್ಟೋರ್ಸ್ ರೂಮಲ್ಲೂ ನಾವೇನು ಮಾಡಬೇಕು, ಮೆಟೀರಿಯಲ್ಸನ್ನು ಮೇಂಟೆನೆನ್ಸ್ ಮಾಡಬೇಕು. ಸೊ ಕೆಲವು ಸಲ ಓವರ್ ಸ್ಟಾಕು ಅಂಡರ್ ಸ್ಟಾಕ್ ಆಗೋಕ್ಕೆ ಚಾನ್ಸಸ್ಸು ಇರುತ್ತೆ. ಜಾಸ್ತಿ ಸ್ಟೋರೇಜ್ ಸ್ಪೇಸ್ ಬೇಕು, ಜಾಗ ಜಾಸ್ತಿ ಬೇಕು ಅದನ್ನು ಸ್ಟೋರ್ ಮಾಡಲಿಕ್ಕೆ. ಆಮೇಲೆ ಎಲ್ಲದಕ್ಕೂ ಸೆಕ್ಯೂರಿಟಿ ಕೊಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಥರ್ಡ್ ಒನ್ ಈಸ್ ಸೆಂಟ್ರಲೈಸ್ಡ್ ಸ್ಟೋರ್ಸ್ ವಿತ್ ಸಬ್ ಸ್ಟೋರ್ಸ್. It is a system under which there will be a central store located at nearing the receiving point and a number of sub-stores attached to each production center. The central store is under the charge of an expert storekeeper and each sub-store is placed under the charge of assistant storekeeper. This system works in the same way as the Impress system of petty cash. For each item of stores, certain quantity is determined in advance and the quantity is kept in stock of the sub-stores at the beginning of every month or every period. The assistant storekeeper issues materials to his production department from his sub-stores. At the end of the period, the main storekeeper issues the quantity of materials used by him during the period. As a result of the stock of materials in each sub-store is brought up to the original predetermined level. ಅಂತಂದರೆ ಸೆಂಟ್ರಲೈಸ್ಡ್ ಸ್ಟೋರ್ಸ್ ಅಂದರೆ ಒಂದು ದೊಡ್ಡ ಸ್ಟೋರ್ಸನ್ನು ಇಟ್ಕೊಂಡಿರ್ತಾರೆ. ಅದು ರಿಸೀವಿಂಗ್ ಡಿಪಾರ್ಟ್ಮೆಂಟ್ ಹತ್ರ ರಿಸೀವ್ ಮಾಡ್ಕೊಳ್ಳಿಕ್ಕೆ, ಮೆಟೀರಿಯಲ್ಸನ್ನು ರಿಸೀವ್ ಮಾಡಲಿಕ್ಕೆ ನಮಗೆ ತುಂಬ ಈಸಿ ಆಗೋಂಗೆ ಮಾಡ್ಕೊಳ್ಬೇಕು. ಅದೇ ರೀತಿ ಸಣ್ಣ ಸಣ್ಣ ಸ್ಟೋರ್ಸು ಪ್ರೊಡಕ್ಷನ್ ಪಾಯಿಂಟ್ ಹತ್ರ ಇಟ್ಕೊಳ್ಬೇಕು. ಪ್ರೊಡಕ್ಷನ್ ಪಾಯಿಂಟ್ ಹತ್ರ ಇಟ್ಕೊಂಡಾಗ ಇಲ್ಲಿ ಏನು ಮಾಡ್ತಾರೆ, ಮೇಯ್ನ್ ಸ್ಟೋರನ್ನು ಸ್ಟೋರ್ ಕೀಪರ್ ನೋಡ್ಕೊಳ್ತಾರೆ. ಈ ಸಬ್ ಸ್ಟೋರ್ಸ್ ಇದೆಯಲ್ಲ, ಇದನ್ನು ಅಸಿಸ್ಟೆಂಟ್ ಸ್ಟೋರ್ ಕೀಪರ್ಸ್ ನೋಡ್ಕೊಳ್ತಾರೆ. ಸೊ ಇಲ್ಲಿ ಮೇನ್ ಸ್ಟೋರಿಂದ ಸಬ್ ಸ್ಟೋರಿಗೆ ಏನು ಬರುತ್ತೆ, ಗೂಡ್ಸ್ ಬರುತ್ತೆ ಅಥವಾ ಮೆಟೀರಿಯಲ್ಸು ಬರುತ್ತೆ. ಯಾವಾಗ ಬೇಕೋ ಆವಾಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ತಕ್ಷಣವೇ ಸಬ್ ಸ್ಟೋರ್ಸ್ನವರು ಇಶ್ಯೂ ಮಾಡ್ತಾ ಹೋಗ್ತಾರೆ. ಅಂತಂದರೆ ಮೇನ್ ಸ್ಟೋರಿಂದ ಸಬ್ ಸ್ಟೋರ್ ಅವ್ರು ಇಸ್ಕೊಂಡ್ಬಿಟ್ಟು ಅಲ್ಲಿ ಸ್ಟೋರ್ ಮಾಡಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಕೊಡೋದ್ರಿಂದ ಅಡ್ವಾಂಟೇಜಸ್ ಆಫ್ ಸೆಂಟ್ರಲೈಸ್ಡ್ ಸ್ಟೋರ್ಸ್ ಆ್ಯಂಡ್ ಅಡ್ವಾಂಟೇಜಸ್ ಆಫ್ ಡಿಸೆಂಟ್ರಲೈಸ್ಡ್ ಆರ್ ಬ್ಲೆಂಡೆಡ್ ಟುಗೆದರ್. ಎರಡೂ ಸೇರಿಕೊಂಡು ಆರ್ಗನೈಸೇಷನು ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯತೆ ಉಂಟು. ನೆಕ್ಸ್ಟ್, ಟೆಕ್ನಿಕ್ಸ್ ಆಫ್ ಇನ್ವೆಂಟರಿ ಕಂಟ್ರೋಲ್. There are 4 techniques of inventory control. First one is classification and codification of materials. Second one is fixation of stock levels. Third one is ABC analysis. Fourth one is perpetual inventory system. So first one is classification and codification of materials. Large organizations have a large number of items in stores. For easy identification, efficient storekeeping and material handling, each item of stores is given a distinct name. Such a practice is known as classification and codification of materials. Next, classification of materials means the analysis of materials into different classes either on the basis of their nature or usage. For example, materials such as soap, lubricating oil, cotton waste, etc. may be classified as consumable stores. Bricks, cement, lime, wood may be classified as construction materials. Cardboard, boxes, wrappers, craft papers, oil, that is plastic bottles, etc. may be classified as packing materials and so on. ನೆಕ್ಸ್ಟ್ ಈಸ್, ಸೊ ಇಲ್ಲಿ ಕ್ಲಾಸಿಫಿಕೇಷನ್ ಆ್ಯಂಡ್ ಕೋಡಿಫಿಕೇಷನ್ ಅಂದರೆ ತುಂಬ ದೊಡ್ಡ ಆರ್ಗನೈಸೇಷನಲ್ಲಿ ತುಂಬ ಮೆಟೀರಿಯಲ್ಸು ಬರ್ತಾ ಇರುತ್ತೆ.
ಸೊ ಎಲ್ಲನೂ ಸ್ಟೋರ್ಸಲ್ಲಿ ಇಡಬೇಕಂದ್ರೆ ಅದನ್ನು ಸರಿಯಾಗಿ ಏನು ಮಾಡಬೇಕು, ಕ್ಲಾಸಿಫಿಕೇಷನನ್ನು ಮಾಡಿಬಿಟ್ಟು ಕ್ಲೀನಾಗಿ ಸ್ಟೋರ್ ಮಾಡಬೇಕಾಗತ್ತೆ ಪ್ರಾಪರಾಗಿ. ಸೊ ಆ ಥರ ನಾವು ಕ್ಲಾಸಿಫೈ ಮಾಡೋದ್ರಿಂದ ನಮ್ಗೆ ಈಸಿ ಲೊಕೇಶನ್ ಮಾಡಲಿಕ್ಕೆ ಆಗುತ್ತೆ, ಮೆಟೀರಿಯಲ್ಸ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ಆ ಥರ ಕ್ಲಾಸಿಫಿಕೇಷನನ್ನು ಮಾಡಬೇಕು. ಕ್ಲಾಸಿಫಿಕೇಷನ್ ಯಾವ ಬೇಸಿಸ್ ಮೇಲೆ ಮಾಡಬೇಕಂದ್ರೆ ಅದರದ್ದು ನೇಚರು, ಕ್ವಾಲಿಟಿ, ಕ್ವಾಂಟಿಟಿ ಎಷ್ಟಿರುತ್ತೆ, ಯೂಸೇಜು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಕ್ಲಾಸಿಫಿಕೇಷನನ್ನು ಮಾಡೋದು. ಎಕ್ಸಾಂಪಲು, ಈಗ ಆಯಿಲ್ ವೇಸ್ಟು, ಲ್ಯೂಬ್ರಿಕೆಂಟ್ ಆಯಿಲು, ಕಾಟನ್ ವೇಸ್ಟು, ಈ ಥರದನ್ನೆಲ್ಲ ಕನ್ಸ್ಯೂಮಬಲ್ ಸ್ಟೋರ್ಸ್ ಅಂತ ಒಂದು ಕಡೆ ಇಡಬೇಕು. ಅದೇ ರೀತಿ ಕನ್ಸ್ಟ್ರಕ್ಷನ್ ಐಟಮ್ಸ್ ಎಲ್ಲ ಒಂದು ಕಡೆ ಇಡೋದು, ಆಮೇಲೆ ಪ್ಯಾಕಿಂಗ್ ಐಟಮ್ಸ್ ಎಲ್ಲ ಒಂದು ಕಡೆ ಇಡೋದು. ಈ ಥರ ಕ್ಲಾಸಿಫಿಕೇಷನನ್ನು ಮಾಡಿಕೊಳ್ಬೇಕು. ನೆಕ್ಸ್ಟ್ ಒನ್ ಈಸ್ ಕೋಡಿಫಿಕೇಷನ್ ಆಫ್ ಮೆಟೀರಿಯಲ್ಸ್. ಇಟ್ ಮೀನ್ಸ್ ದ ಅಸೈನಿಂಗ್ ಆಫ್ ಕೋಡ್ಸ್, that is symbols, alphabets or numbers to the various items of materials for their easy identification. Easy identification, proper stock keeping and convenient handling. Codification of materials helps in easy identification of materials, results in saving of time and clerical work, and ensures secrecy of materials used in production, and facilitates easy and prompt issue of materials, facilitates standardization of materials. ಕೋಡಿಫಿಕೇಷನ್ ಅಂದರೆ ಎಲ್ಲ ಮೆಟೀರಿಯಲ್ಸನ್ನು ನಾವು ಸ್ಟೋರಲ್ಲಿ ಇಟ್ಟಾಗ ಯಾವ್ಯಾವುದು ಅಂತ ಐಡೆಂಟಿಫೈ ಮಾಡಲಿಕ್ಕೆ ನಾವು ಅದಕ್ಕೆ ಒಂದು ಹೆಸರು ಅಥವಾ ಆಲ್ಫಾಬೆಟ್ಸನ್ನು, ನಂಬರನ್ನು, ಸಿಂಬಲನ್ನು ಕೊಡ್ತೀವಿ. ಅದನ್ನು ನಾವೇನು ಹೇಳ್ತೀವಿ, ಕೋಡಿಫಿಕೇಷನ್ ಅಂತ ಹೇಳ್ತೀವಿ. ಕೋಡಿಫಿಕೇಷನ್ ಯಾಕೆ ಮಾಡಬೇಕಂದ್ರೆ ನಮಗೆ ಒಂದು ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕೆ ಆಗುತ್ತೆ. ಸೆಕೆಂಡ್ ಒನ್ನು, ಮೆಟೀರಿಯಲನ್ನು ತಕ್ಷಣ ನಾವು ಹ್ಯಾಂಡಲ್ ಮಾಡ್ಬೋದು ಐಡೆಂಟಿಫೈ ಮಾಡಿ. ಆಮೇಲೆ ನಮಗೆ ಅದನ್ನು ಮೆಟೀರಿಯಲ್ ಎಲ್ಲಿದೆ ಅಂತ ಹುಡುಕೋ ಅಷ್ಟು ಸಮಯ ಏನಾಗುತ್ತೆ, ಕಡಿಮೆ ಆಗುತ್ತೆ. ಕ್ಲರಿಕಲ್ ವರ್ಕು ಕಡಿಮೆ ಆಗುತ್ತೆ. ಮೆಟೀರಿಯಲ್ಸ್ ಯಾವ್ಯಾವ್ದು ಯೂಸ್ ಮಾಡಿದ್ವಿ ಪ್ರೊಡಕ್ಷನ್ನಿಗೆ ಅಂತ ನಮಗೆ ಗೊತ್ತಾಗುತ್ತೆ. ಅದರಿಂದ ನಮಗೆ ಒಳ್ಳೆ ಒಳ್ಳೆ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗುತ್ತೆ. ನೆಕ್ಸ್ಟ್, ಮೆಥಡ್ಸ್ ಆಫ್ ಕೋಡಿಫಿಕೇಷನ್. ಯಾವ ಮೆಥಡಲ್ಲಿ ಕೋಡಿಫಿಕೇಷನನ್ನು ಮಾಡ್ಬೋದು? First one is alphabetical method. Under this method, generally the first alphabet in the name of the material is used as starting point, and then other alphabets are used wherever necessary. ಅಂತಂದರೆ ಇಲ್ಲಿ ಅಕ್ಷರಗಳು, ಇಂಗ್ಲೀಷ್ ಅಕ್ಷರಗಳಿದೆಯಲ್ಲ, ಎ ಇಂದ ಝೆಡ್ ವರೆಗೆ, ಆ ಮೆಟೀರಿಯಲಿನ ಹೆಸರಿನ ಫಸ್ಟ್ ನೇಮನ್ನು ನಾವೇನು ಮಾಡ್ತೀವಿ, ಆಲ್ಫಾಬೆಟನ್ನು ತೊಗೊಂಡು ಅದನ್ನು, ಈಗ ಐರನ್ ಅಂತ ಇದ್ದರೆ ಐ ಅಂತ ತೊಗೊಂಬಿಟ್ಟು ಏನು ಮಾಡ್ತೀವಿ ನಾವು ಅದಕ್ಕೆ ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್ ಈಸ್ ನ್ಯೂಮೋನಿಕ್ ಮೆಥಡ್. Under this method, each item of the material is given that alphabet which indicates the first sound of its name when it is ಪ್ರೊನೌನ್ಸ್ಡ್. ಅಂತಂದರೆ ಈ ಮೆಟೀರಿಯಲಿಂದು ಹೆಸರಿರುತ್ತಲ್ಲ ಅದನ್ನು ಪ್ರೊನೌನ್ಸ್ ಮಾಡಿದಾಗ ಫಸ್ಟ್ ಯಾವ ಲೆಟರ್ ಬರುತ್ತೋ ಅದನ್ನು ನಾವು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಕೊಡ್ತೀವಿ. ಆ ಲೆಟರನ್ನು ನಾವು ಅದಕ್ಕೆ ಅಸೈನ್ ಮಾಡ್ತೀವಿ. ಅದನ್ನು ನಿಮೋನಿಕ್ ಟೈಪ್ ಆಫ್ ಮೆಥಡ್ ಆಫ್ ಕೋಡಿಫಿಕೇಷನ್ ಅಂತ ಹೇಳ್ತೀವಿ. ಥರ್ಡ್ ಒನ್ ಈಸ್ ನ್ಯೂಮರಿಕಲ್ ಮೆಥಡ್. Under this method, numerals are used for the identification of material. ಇಲ್ಲಿ ನಂಬರ್ಸನ್ನು ಯೂಸ್ ಮಾಡ್ತೀವಿ. ನಂಬರ್ಸನ್ನು ಯೂಸ್ ಮಾಡಿ ಏನು ಮಾಡ್ತೇವೆ, ಮೆಟೀರಿಯಲ್ಸನ್ನು ಕೋಡಿಫಿಕೇಷನ್ ಮಾಡ್ತೀವಿ. ಈಚ್ ಐಟಮ್ ಆಫ್ ದ ಮೆಟೀರಿಯಲ್ ಈಸ್ ಅಲಾಟೆಡ್ ಟು ಎ ನಂಬರ್ ಫಾರ್ ಇಟ್ಸ್ ಐಡೆಂಟಿಫಿಕೇಷನ್. ದೀಸ್ ನಂಬರ್ಸ್ ಮೇ ಬಿ ಸಿಂಪಲ್ ಆರ್ ಬ್ಲಾಕ್ ನಂಬರ್ಸ್. ಇಲ್ಲಿ ಸಿಂಗಲ್ ನಂಬರು ಕೊಡ್ಬೋದು ಅಥವಾ ಬ್ಲಾಕ್ ಆಫ್ ನಂಬರ್ಸ್ ಕೊಡ್ಬೋದು. ಸಿಂಗಲ್ ನಂಬರ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ದಟ್ ಈಸ್ ಸ್ಟೀಲ್ ಸ್ಕ್ರೂಸ್ ಆಫ್ 1/2 centimeter ಮೇ ಬಿ ಅಸೈನ್ ಟು ದ ಕೋಡ್ ನಂಬರ್ 1. ಅದೇ ರೀತಿ ಅರ್ಧ ಇಂಚಿಂದು 1 ಅಂತ ಕೊಟ್ಟಾಗ 3/4 ಇಂಚಿಂದು ಸ್ಕ್ರೂನ 2 ಅಂತ ಕೊಡ್ಬೋದು. 1 ಇಂಚ್ ಸ್ಕ್ರೂನ 3 ಅಂತ ಕೊಡ್ಬೋದು. ಬ್ಲಾಕ್ ಆಫ್ ನಂಬರ್ಸ್ ಅಂತಂದರೆ 1 to 10. ಸೊ 1 to 10 ಸ್ಕ್ರೂಸ್, ಸ್ಟೀಲ್ ಸ್ಕ್ರೂಸ್ ಅಂತ ತೋರ್ಬೋದು. ಸೊ 11 to 20 ಐರನ್ ಸ್ಕ್ರೂಸ್ ಅಂತ ತೋರಿಸ್ಬೋದು. ಅಂತಂದರೆ ಅಲ್ಲಿ 1ರಿಂದ 10 ಅಕಾರ್ಡಿಂಗ್ ಟು ದ ಸೈಜ್ ಅಥವಾ ಅಕಾರ್ಡಿಂಗ್ ಟು ದ ಲೆಂತ್ ಏನು ಮಾಡ್ಬೋದು, ನೀವು ಬ್ಲಾಕ್ ಆಫ್ ನಂಬರ್ಸನ್ನು ಕೊಡ್ತಾ ಹೋಗ್ಬೋದು. ನೆಕ್ಸ್ಟ್ ಒನ್ ಈಸ್ ಡೆಸಿಮಲ್ ಸಿಸ್ಟಮ್.
This is basically a numerical system. Under this system, an item of material is given a full number and its grade, size, color, etc. are indicated by decimal figures. ಅಂತಂದರೆ ಇಲ್ಲಿ ಯಾವುದೋ ಒಂದು ಮೆಟೀರಿಯಲ್ಲಿಗೆ ನಾವೇನು ಮಾಡ್ತೀವಿ, ಒಂದು ನಂಬರನ್ನು ಕೊಡ್ತೀವಿ, ಅದರಲ್ಲಿ ಡಿಫ್ರೆಂಟ್ ಆಸ್ಪೆಕ್ಟ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಅಥವಾ ಡಿಫ್ರೆಂಟ್ ಫ್ಯಾಕ್ಟರ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಒಂದು ಡೆಸಿಮಲ್ ನಂಬರ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ನಾವು ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಉಂಟು. ಫಾರ್ ಎಕ್ಸಾಂಪಲ್ ಇಂಕ್ ಅಂತ ತಿಳ್ಕೊಳ್ಳಿ. ಸೊ ಇಂಕಿಗೆ ನಾವು ಐ ಅಂತ ಕೊಡ್ತೀವಿ, ಐ ಅಂತ ಕೊಟ್ಬಿಟ್ಟು ಅಥವಾ ನಂಬರ್ 1 ಅಂತ ಕೊಡ್ಬೋದು. ಇಂಕಿಗೆ ಐ ಅಂತ ಕೊಡ್ಬೋದು ಅಥವಾ ನಂಬರ್ 1 ಅಂತ ಕೊಡ್ಬೋದು. ಸೊ ನಂಬರ್ 1 ಈಸ್ ಅ ಇಂಕ್. 0.1 ಅಂತಂದರೆ ರೆಡ್ ಕಲರ್. 1.1 ಮೀನ್ಸ್ ರೆಡ್ ಕಲರ್. 1.2 ಈಸ್ ಬ್ಲ್ಯಾಕ್ ಕಲರ್. 1.3 ಈಸ್ ಗ್ರೀನ್ ಕಲರ್. ಅಂತಂದರೆ 1 ಅಂತಂದರೆ ಇಟ್ಸ್ ಅ ಇಂಕ್. ಇಲ್ಲಿ ಡೆಸಿಮಲ್ ಏನು ಡೆಸಿಮಲಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಯಾವ್ಯಾವ ಕಲರು ನಮಗೆ ಐಡೆಂಟಿಫೈ ಮಾಡಲಿ, ಯಾವ್ಯಾವ ಕಲರ್ದು ಇಂಕ್ ಅಂತ ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗುತ್ತೆ. ದಟ್ ಈಸ್ ಕಾಲ್ಡ್ ಡೆಸಿಮಲ್ ಸಿಸ್ಟಮ್. ಫಿಫ್ತ್ ಒನ್ ಈಸ್ ಆಲ್ಫಾ ನ್ಯೂಮರಿಕಲ್ ಮೆಥಡ್. So in the alphanumerical method, both alphabets are and numbers are used for identification of materials. ಸೊ ಇಲ್ಲಿ ಏನು ಮಾಡ್ತೀವಿ, ಆಲ್ಫಾಬೆಟ್ A to Z ಯಾವುದಾದ್ರೂ ಆಲ್ಫಾಬೆಟನ್ನು ಅಥವಾ ಮತ್ತು ನಂಬರ್ಸ್ ಎರಡೂ ಏನು ಮಾಡ್ತೀವಿ, ಐಡೆಂಟಿಫೈ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅದನ್ನು ನಾವು ಹೇಳ್ತೀವಿ ಆಲ್ಫಾ ನ್ಯೂಮರಿಕ್ ಮೆಥಡ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಂಕ್, that is a printing press ink blue can be coded as IB1 ಅಂತಂದರೆ ಪ್ರಿಂಟಿಂಗ್ ಪ್ರೆಸ್ಸಿಂದು ಇಂಕನ್ನು ದಟ್ ಈಸ್ ಅ ಇಂಕ್ ಬ್ಲೂ ಅಲ್ಲಿ 1. ಸೊ ಇಂಕ್ ಬ್ಲೂ ಇದೆಯಲ್ಲ ಅದು 1 ಅಂತ, IB1. ಇಂಕ್ ರೆಡ್ ಅಂತಂದರೆ ಇಂಕ್ ರೆಡ್ IR1. ಅದೇ ರೀತಿ ಇಂಕ್ ಗ್ರೀನ್ ಅಂತೆ IG1 ಅಂತ ಕೊಡ್ತಾ ಹೋಗೋದು. ಅಂದರೆ ಆಲ್ಫಾಬೆಟ್ಸು ಮತ್ತು ನಂಬರ್ಸ್ ಎರಡೂ ಏನು ಮಾಡ್ತೀವಿ ನಾವು ಅದರಲ್ಲಿ ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ದ ಕ್ಲಾಸಿಫಿಕೇಷನ್ ಆ್ಯಂಡ್ ಕೋಡಿಫಿಕೇಷನ್ ಆಫ್ ಮೆಟೀರಿಯಲ್ಸ್. ಸೊ ಏನಾದರೂ ಇದರಲ್ಲಿ ನೋಡ್ಕೊಳ್ಬೇಕು. ಎಕ್ಸಾಮಲ್ಲಿ ಕೇಳ್ತಾರೆ, ರೈಟ್ ಎ ನೋಟ್ ಆನ್ ಕ್ಲಾಸಿಫಿಕೇಷನ್ ಆ್ಯಂಡ್ ಕೋಡಿಫಿಕೇಷನ್ ಆಫ್ ಮೆಟೀರಿಯಲ್ಸ್ ಅಂತ ಕೇಳ್ತಾರೆ, ಅದನ್ನು ಬರಿತಾ ಹೋಗಬೇಕು. ಇನ್ವೆಂಟರಿ ಕಂಟ್ರೋಲ್ ಕೇಳ್ತಾರೆ, ಇನ್ವೆಂಟರಿ ಕಂಟ್ರೋಲ್ ಅಂದರೆ ಏನು ಅಂತ ಬರಿತಾ ಹೋಗಬೇಕು. ಟೆಕ್ನಿಕ್ಸ್ ಆಫ್ ಕಂಟ್ರೋಲ್, ಇನ್ವೆಂಟರಿ ಕಂಟ್ರೋಲಲ್ಲಿ 4ರಲ್ಲಿ 1 ಆಯ್ತಷ್ಟೇ, ಇನ್ನು 3 ಮಾಡಬೇಕು. ಫಿಕ್ಸೇಷನ್ ಆಫ್ ಸ್ಟಾಕ್ ಲೆವೆಲ್ಸ್. ಓಕೆ, ಥ್ಯಾಂಕ್ ಯು.